ಮಾರ್ಕೆಟ್ ನಲ್ಲಿ ಭಾರಿ ಏರಿಳಿತ ಇರುವಾಗ ಹೇಗೆ ಹೂಡಿಕೆ ಮಾಡಬೇಕು ಅನ್ನೋ ಗೊಂದಲನ ಕ್ವಿಕ್ ರೈಟ್ ನಲ್ಲಿ ಸೆಬಿ ರಿಜಿಸ್ಟರ್ಡ್ ತಜ್ಞರು ಐಡಿಯಾಸ್ ಕಾಲ್ಸ್ ಕೊಡ್ತಾರೆ. ಲಾಂಗ್ ಟರ್ಮ್ ಡೈವರ್ಸಿಫೈಡ್ ಗ್ರೋತ್ ಗೆ ಇನ್ವೆಸ್ಟ್ ಪ್ಯಾಕ್ಸ್ ಇವೆ ಹಾಗೂ ಹೈ ಪೊಟೆನ್ಶಿಯಲ್ ಟ್ರೇಡಿಂಗ್ ಗೆ ಟ್ರೇಡಿಂಗ್ ಪ್ಯಾಕ್ಸ್ ಇವೆ. ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಕ್ವಿಕ್ ರೈಟ್ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಮಹತ್ವದ ಬೆಳವಣಿಗೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಫೈಟರ್ ಜೆಟ್ ವಿಚಾರವಾಗಿ ದೊಡ್ಡ ಘೋಷಣೆ ಮಾಡಿದ್ದಾರೆ. ಜಗತ್ತಿನ ಮೊದಲ 6ನೇ ತಲೆಮಾರಿನ ಫೈಟರ್ ಜೆಟ್ ತಯಾರಿಕೆಗೆ ಟ್ರಂಪ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಇದಕ್ಕೆ F-47 ಅಂತ ಹೆಸರನ್ನು ಇಟ್ಟಿದ್ದಾರೆ. ನನ್ನ ನಿರ್ದೇಶನದ ಮೇರೆಗೆ ಅಮೆರಿಕದ ವಾಯುಪಡೆ ಇದೀಗ ಜಗತ್ತಿನ ಮೊದಲ 6th ಜನರೇಷನ್ ಫೈಟರ್ ಜೆಟ್ ನಿರ್ಮಾಣಕ್ಕೆ ಮುಂದಾಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಅಲ್ಲದೆ F-47, ವಾವ್, ಎಷ್ಟು ಚೆನ್ನಾಗಿದೆ ಹೆಸರಿದು, ಎಂಥ ನಂಬರ್ ಇದು. ಇಂಥ ಫೈಟರ್ ಜೆಟ್ನ ಇದುವರೆಗೆ ಯಾರೂ ಕೂಡ ನೋಡಿರ್ಲಿಕ್ಕಿಲ್ಲ. ಇದಕ್ಕೆ ಯಾವುದೇ ಹೋಲಿಕೆನೇ ಇಲ್ಲ. ಜಗತ್ತಿನ ಯಾವುದೇ ಫೈಟರ್ ಜೆಟ್ ಇದರ ಸ್ಪೀಡ್ ಮತ್ತು ಸಾಮರ್ಥ್ಯಕ್ಕೆ ಹತ್ತಿರಕ್ಕೂ ಬರೋಕ್ಕೆ ಸಾಧ್ಯ ಇಲ್ಲ. ಅಂಥ ಫೈಟರ್ ಜೆಟ್ ಇದು. ಇದರ ನಿರ್ಮಾಣ ಕಾರ್ಯಕ್ಕೆ ಅಮೆರಿಕದ ಸಾಕಷ್ಟು ಪ್ರಮುಖ ಏರೋಸ್ಪೇಸ್ ಕಂಪನಿಗಳು ರೇಸ್ನಲ್ಲಿದ್ವು. ಅವುಗಳ ಮಧ್ಯೆ ಸ್ಪರ್ಧೆ ನಡೀತು. ಅದಾದ ಬಳಿಕ ನಾವಿದರ ನಿರ್ಮಾಣದ ಕೆಲಸವನ್ನು ಬೋಯಿಂಗ್ ಕಂಪನಿಗೆ ಕೊಟ್ಟಿದ್ದೀವಿ. ನಮ್ಮ ಸೇನಾ ಜನರಲ್ಗಳು ಬೋಯಿಂಗ್ ಕಂಪನಿಯನ್ನು ಚೂಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅಲ್ಲದೆ ಕಳೆದ ಹಲವು ಟೈಮ್ನಿಂದ ನಾವಿದರ ಹಿಂದೆ ಕೆಲಸ ಮಾಡ್ತಾ ಇದ್ವಿ. ಈ F-47 ಜೆಟ್ನ ಮಾಡೆಲ್ ಸುಮಾರು 5 ವರ್ಷಗಳಿಂದ ಗೌಪ್ಯವಾಗಿ ಹಾರಾಟ ಕೂಡ ನಡೆಸ್ತಾ ಇತ್ತು, ಟೆಸ್ಟಿಂಗ್ ಕೂಡ ನಡೀತಾ ಇತ್ತು ಅಂತ ಹೇಳಿದ್ದಾರೆ. ಅಲ್ಲದೆ ಈ ಜೆಟ್ ಡ್ರೋನ್ಗಳೊಂದಿಗೆ ಕೋಆರ್ಡಿನೇಟ್ ಮಾಡಿಕೊಂಡು ದಾಳಿ ಮಾಡೋ ಸಾಮರ್ಥ್ಯವನ್ನು ಹೊಂದಿದೆ. ಬೇರೆ ಯಾವ ಜೆಟ್ಗೂ ಇಂಥ ಸಾಮರ್ಥ್ಯ ಇಲ್ಲ ಅಂತ ಹೇಳಿದ್ದಾರೆ. ಇದರ ನಿರ್ಮಾಣಕ್ಕಾಗಿ ಅಮೆರಿಕದ ಬೋಯಿಂಗ್ ಮತ್ತು ಲಾಕ್ಹೀಡ್ ಮಾರ್ಟಿನ್ ಕಂಪನಿಗಳ ನಡುವೆ ದೊಡ್ಡ ರೇಸ್ ನಡೆದಿತ್ತು. ಕೊನೆಗೆ ಬೋಯಿಂಗ್ಗೆ ಈ ಜವಾಬ್ದಾರಿಯನ್ನು ಕೊಡಲಾಗಿದೆ. ಅಂದಹಾಗೆ 2 ದಶಕಗಳಿಂದ ಅಮೆರಿಕ ಸೇನೆಯಲ್ಲಿ ಕೆಲಸ ಮಾಡ್ತಿರೋ F-22 ರ್ಯಾಪ್ಟರ್ ಸೂಪರ್ಸಾನಿಕ್ ಸ್ಟೆಲ್ತ್ ಫೈಟರ್ ಜೆಟ್ನ ಇದು ರಿಪ್ಲೇಸ್ ಮಾಡುತ್ತೆ. ಈ ಮೂಲಕ ಇತ್ತೀಚೆಗಷ್ಟೇ J-36 ಅನ್ನೋ 6th ಜನರೇಷನ್ ಫೈಟರ್ ಜೆಟ್ ಹಾರಿಸಿ ಜಗತ್ತಿನ ಹುಬ್ಬೇರಿಸಿದ್ದ ಚೀನಾಗೆ ಅಮೆರಿಕ ಕೌಂಟರ್ ಕೊಟ್ಟಿದೆ. ಅಂದಹಾಗೆ J-36 ಚೀನಾದ 6ನೇ ತಲೆಮಾರಿನ ಫೈಟರ್ ಜೆಟ್ನ ಪ್ರೋಟೋಟೈಪ್, ಅಂದರೆ ಮಾದರಿಯಷ್ಟೇ. ಅದನ್ನು ಚೀನಾ ರಿವೀಲ್ ಮಾಡಿತ್ತು. ಆಗಾಗ ಟೆಸ್ಟ್ ಕೂಡ ಮಾಡ್ತಾ ಇರುತ್ತೆ. ಇದರಲ್ಲಿ ಚೈನಾ AI ಸೇರಿದಂತೆ ಅತ್ಯಾಧುನಿಕ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾ ಇದೆ. ಸ್ಟೆಲ್ತ್ ಸಾಮರ್ಥ್ಯ ಹೆಚ್ಚು ಮಾಡಿದೆ. ಹೈಪರ್ಸಾನಿಕ್ ಸ್ಪೀಡ್ ಹೊಂದಿದೆ. ಈಗ ಅಮೆರಿಕ ನಾವು ಯಾರಿಗೂ ಕಮ್ಮಿ ಇಲ್ಲ, F-47 ತರ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಇದೇ ರೀತಿ ತುಂಬ ರಾಷ್ಟ್ರಗಳು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರತಿಯೊಂದನ್ನು ನಾನು ನೋಡಿದ್ದೀನಿ, ಅದು ಯಾವುದು ಇದಕ್ಕೆ ಲೆಕ್ಕನೇ ಇಲ್ಲ, F-47 ಹತ್ರಕ್ಕೂ ಬರಲ್ಲ ಅವೆಲ್ಲ ಅಂತ ಚೀನಾಗೂ ಕೂಡ ಲೇವಡಿ ಮಾಡಿದ್ದಾರೆ ಟ್ರಂಪ್ ಇಂಡೈರೆಕ್ಟ್ ಆಗಿ. ಮೊದಲ ಟ್ರಂಪ್ ಭಾರತ ಮೂಲದ ಹ್ಯಾರಿ ಕುಮಾರ್ ಅನ್ನೋರನ್ನ ವಾಣಿಜ್ಯ ಇಲಾಖೆಯ ಸಹಾಯಕ ಕಾರ್ಯದರ್ಶಿಯಾಗಿ ನಾಮನಿರ್ದೇಶನ ಮಾಡಿದ್ದಾರೆ. ಹ್ಯಾರಿ ಕುಮಾರ್ ಸದ್ಯ ಅಮೆರಿಕದ ವಾಣಿಜ್ಯ ಇಲಾಖೆಯ ಕಾರ್ಯದರ್ಶಿ ಕಚೇರಿಯಲ್ಲಿ ಹಿರಿಯ ಸಲಹೆಗಾರರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಗಾಜಾದಲ್ಲಿ ಇಸ್ರೇಲ್ ತನ್ನ ದಾಳಿಯನ್ನ ಮತ್ತಷ್ಟು ತೀವ್ರಗೊಳಿಸಿದೆ. ಹಮಸ್ನ ಮತ್ತೊಂದು ದೊಡ್ಡ ತಲೆಯನ್ನ ಉರುಳಿಸಿದ್ದಾಗಿ ಇಸ್ರೇಲ್ ಸೇನೆ ಹೇಳಿಕೊಂಡಿದೆ. ಹಮಸ್ನ ಮಿಲಿಟರಿ ಇಂಟೆಲಿಜೆನ್ಸ್ ಚೀಫ್ ಒಸಾಮಾ ತಬಾಶ್ನನ್ನ ಹೊಡೆದು ಹಾಕಿದ್ದೀವಿ ಅಂತ ಹೇಳಿದೆ. ಈತ ದಕ್ಷಿಣ ಗಾಜಾದಲ್ಲಿ ಹಮಸ್ನ ಮಿಲಿಟರಿ ಮುಂದಾಳತ್ವವನ್ನು ವಹಿಸಿದ. ಹಮಸ್ನ ಯುದ್ಧ ತಂತ್ರಗಳ ಪ್ರಮುಖ ಮಾಸ್ಟರ್ ಮೈಂಡ್ ಆಗಿದ್ದ. ಅಲ್ಲದೆ ಈತ ಹಮಸ್ನ ಸೋರ್ಸ್ ಆಫ್ ನಾಲೆಜ್ ಅಂತ ಕರೆಸ್ಕೊಂಡಿದ್ದ. ಖಾನ್ ಯೂನಿಸ್ ಬ್ರಿಗೇಡ್ನ ಬೆಟಾಲಿಯನ್ ಕಮಾಂಡರ್ ಕೂಡ ಆಗಿದ್ದ ಅಂತ ಇಸ್ರೇಲ್ ಸೇನೆ ಹೇಳಿದೆ. ಮತ್ತು 2005ರಲ್ಲಿ ಗಾಜಾದ ಗುಶ್ ಕಾತಿಫ್ ಜಂಕ್ಷನ್ನಲ್ಲಿ ನಡೆದ ಆತ್ಮಾಹುತಿ ದಾಳಿಗೆ ಈತನೇ ನಿರ್ದೇಶನ ಕೊಟ್ಟಿದ್ದ. ಈ ದಾಳಿಯಲ್ಲಿ ಇಸ್ರೇಲ್ನ ಆಂತರಿಕ ಭದ್ರತಾ ಏಜೆನ್ಸಿ ಶಿನ್ ಬೆಟ್ನ ಕೋಆರ್ಡಿನೇಟರ್ ಒಡೆಡ್ ಶರೋನ್ ಪ್ರಾಣವನ್ನು ಕಳ್ಕೊಂಡಿದ್ರು. ಅಲ್ಲದೆ 2023ರ ಅಕ್ಟೋಬರ್ 7ರ ಹಮಸ್ ದಾಳಿಯಲ್ಲೂ ಕೂಡ ಈತ ಮುಖ್ಯ ಪಾತ್ರ ನಿಭಾಯಿಸಿದ್ದ. ಹೀಗಾಗಿ ಈತನನ್ನು ಈಗ ಹೊಡೆದು ಹಾಕಿದ್ದೀವಿ ಅಂತ ಇಸ್ರೇಲ್ ಹೇಳಿದೆ. ಇನ್ನೊಂದು ಕಡೆ ಇದೇ ಗಾಜಾದ ಕ್ಯಾನ್ಸರ್ ಹಾಸ್ಪಿಟಲ್ ಮೇಲೆ ಇಸ್ರೇಲ್ ದಾಳಿ ನಡೆಸಿದೆ. ಪರಿಣಾಮ ಹಲವು ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಮೃತರ ಸಂಖ್ಯೆ ಬಗ್ಗೆ ಇನ್ನಷ್ಟೇ ಸ್ಪಷ್ಟನೆ ಸಿಗಬೇಕಾಗಿದೆ. ನಮ್ಮ ಉಳಿದ ಒತ್ತೆಯಾಳುಗಳನ್ನು ಹಮಸ್ ಬಿಡುಗಡೆ ಮಾಡುವವರೆಗೂ ನಾವು ಹೀಗೆ ದಾಳಿಯನ್ನು ಮುಂದುವರಿಸ್ತಾನೆ ಇರ್ತೀವಿ ಅಂತ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ಸ್ ಹೇಳಿದ್ದಾರೆ. ಇನ್ನೊಂದು ಕಡೆ ಗಾಜಾ ಮೇಲೆ ಇಸ್ರೇಲ್ ಮಾಡ್ತಿರೋ ದಾಳಿಗಳಿಗೆ ಪ್ರತಿದಾಳಿಯಾಗಿ ಯೆಮೆನ್ನ ಹೌತಿಗಳು ಕೂಡ ದಾಳಿಯನ್ನು ಮುಂದುವರಿಸಿದ್ದಾರೆ. ಇಸ್ರೇಲ್ನ ಟೆಲ್ ಅವ್ಯೂ ಸಮೀಪ ಇರೋ ಬೆನ್ ಗುರಿಯನ್ ಏರ್ಪೋರ್ಟ್ ಅನ್ನ ಗುರಿಯಾಗಿಸಿ ಮಿಸೈಲ್ ದಾಳಿ ಮಾಡಿದ್ದೀವಿ ಅಂತ ಹೌತಿ ಮಿಲಿಟರಿ ವಕ್ತಾರ ಯಾಹಿಯಾ ಸಾರಿ ಹೇಳಿದ್ದಾರೆ.
ಅಲ್ಲದೆ ಗಾಜಾ ಮೇಲೆ ಇಸ್ರೇಲ್ ದಾಳಿ ನಿಲ್ಲಿಸುವವರೆಗೂ ಈ ಬೆನ್ ಗುರಿಯನ್ ಏರ್ಪೋರ್ಟ್ ಪ್ರಯಾಣಿಕರಿಗೆ ಸೇಫ್ ಆಗಿಲ್ಲ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಇನ್ನು ಹೌತಿಗಳ ಮಿಸೈಲ್ಗಳನ್ನು ನಾವು ಹೊಡೆದು ಹಾಕಿದ್ದೀವಿ ಅಂತ ಇಸ್ರೇಲ್ ಹೇಳಿದೆ. ಮತ್ತೊಂದು ಕಡೆ ಹಮಸ್ಗಳು ಕೂಡ ಇಸ್ರೇಲ್ನ ಆಶ್ಕೆಲೋನ್ ನಗರವನ್ನು ಗುರಿಯಾಗಿಸಿ ರಾಕೆಟ್ ದಾಳಿ ನಡೆಸಿದ್ದಾರೆ. ಈ ರಾಕೆಟ್ಗಳನ್ನು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ನಿಂದ ಬ್ಲಾಕ್ ಮಾಡಿದ್ದೀವಿ ಅಂತ ಇಸ್ರೇಲಿ ಸೇನೆ ಹೇಳಿದೆ. ಇನ್ನೊಂದು ಕಡೆ ಸಿರಿಯಾದಲ್ಲೂ ಕೂಡ ಇಸ್ರೇಲ್ ದಾಳಿ ನಡೆಸಿದೆ. ಮಧ್ಯ ಸಿರಿಯಾದಲ್ಲಿರೋ ಸೇನಾ ನೆಲೆಯನ್ನು ಗುರಿಯಾಗಿಸಿ ದಾಳಿ ನಡೆಸಿದೆ. ಈ ದಾಳಿಯಲ್ಲಿ 2 ಸಿರಿಯಾದ ರಕ್ಷಣಾ ಅಧಿಕಾರಿಗಳು ಗಾಯಗೊಂಡಿದ್ದಾರೆ ಅಂತ ಇಸ್ರೇಲ್ ಸೇನೆ ಹೇಳಿದೆ. ಏನೋ ಡ್ರ್ಯಾಗನ್ ಎಲಿಫೆಂಟ್ ಡ್ಯಾನ್ಸ್ ಮಾಡಬೇಕು, ಜಗತ್ತಿಗೆ ಖುಷಿಯಾಗತ್ತೆ ಅಂತ ಹೇಳಿ ಭಾರತದೊಂದಿಗೆ ಮತ್ತೆ ದೋಸ್ತಿ ಅಂತ ಮುಂದೆ ಬಂದಿದ್ದ ಚೀನಾ ಗಡಿಯಲ್ಲಿ ಮಾತ್ರ ತನ್ನ ಆಟವನ್ನು ಮುಂದುವರೆಸಿದೆ. ಇದಕ್ಕೆ ಭಾರತ ತೀವ್ರ ಖಂಡನೆ ವ್ಯಕ್ತಪಡಿಸಿದೆ. ಚೀನಾಗೆ ದೊಡ್ಡ ವಾರ್ನಿಂಗ್ ಕೂಡ ಕೊಟ್ಟಿದೆ. ಭಾರತದ ಗಡಿ ಪ್ರದೇಶ, ಕೇಂದ್ರಾಡಳಿತ ಪ್ರದೇಶವೂ ಆಗಿರೋ ಲಡಾಖ್ನ ಒಂದಷ್ಟು ಭಾಗಗಳನ್ನು ಸೇರಿಸಿಕೊಂಡು ಚೀನಾ ತನ್ನ ಹೋಟನ್ ಪ್ರಿಫೆಕ್ಚರ್ ಅನ್ನೋ ಸಿಟಿ ಬಳಿ 2 ಕೌಂಟಿಗಳನ್ನು ಸ್ಥಾಪಿಸಿದ್ದೀವಿ ಅಂತ ಹೇಳಿದೆ. ಇದಕ್ಕೆ ಕೇಂದ್ರ ಸರ್ಕಾರ ಏನು ಕ್ರಮ ತಗೊಂಡಿದೆ ಅಂತ ಲೋಕಸಭೆಯಲ್ಲಿ ವಿದೇಶಾಂಗ ಇಲಾಖೆ ರಾಜ್ಯ ಖಾತೆ ಸಚಿವ ಕೀರ್ತಿವರ್ಧನ್ ಸಿಂಗ್ಗೆ ಲಿಖಿತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಇದಕ್ಕೆ ಉತ್ತರಿಸಿರೋ ಸಚಿವರು, ಈ ಪ್ರದೇಶದಲ್ಲಿ ಭಾರತದ ಭೂಭಾಗವನ್ನು ಚೀನಾ ಅಕ್ರಮವಾಗಿ ವಶಪಡಿಸಿಕೊಳ್ಳುವುದನ್ನು ಭಾರತ ಎಂದಿಗೂ ಒಪ್ಪೋದಿಲ್ಲ. ಚೀನಾ ಈ ರೀತಿ ಹೊಸ ಕೌಂಟಿಗಳನ್ನು ಸ್ಥಾಪನೆ ಮಾಡೋದ್ರಿಂದ ಭಾರತದ ಸುದೀರ್ಘ ನಿಲುವಿನ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಹಾಗೂ ಚೀನಾದ ಕಾನೂನು ಬಾಹಿರ ಮತ್ತು ಬಲವಂತದ ಚಟುವಟಿಕೆಗೆ ನ್ಯಾಯ ಸಿಗಲ್ಲ ಅಂತ ಸಚಿವರು ಹೇಳಿದ್ದಾರೆ. ಅಲ್ಲದೆ ಈ ವಿಚಾರವನ್ನು ಗಂಭೀರವಾಗಿ ತಗೊಂಡು ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಚೀನಾ ಮುಂದೆ ಕೇಂದ್ರ ಸರ್ಕಾರ ಪ್ರತಿಭಟನೆ ಕೂಡ ಸಲ್ಲಿಸಿದೆ. ಇದಕ್ಕೆ ಚೀನಾದಿಂದ ಪ್ರತಿಕ್ರಿಯೆ ಕೂಡ ಕೇಳಿದ್ದೀವಿ. ಗಡಿ ಪ್ರದೇಶಗಳ ಅಭಿವೃದ್ಧಿಗೆ, ಮೂಲಸೌಕರ್ಯಗಳ ಸುಧಾರಣೆಗೆ ಕೇಂದ್ರ ಹೆಚ್ಚು ಫೋಕಸ್ ಮಾಡ್ತಾ ಇದೆ. ಅಲ್ಲದೆ ಈ ಪ್ರದೇಶಗಳ ಆರ್ಥಿಕ ಅಭಿವೃದ್ಧಿಗೆ ಅನುಕೂಲವಾಗುವಂತೆ ಹೆಚ್ಚಿನ ಭದ್ರತೆ ಕೂಡ ಕೊಡಲಾಗ್ತಾ ಇದೆ. ಹೀಗಾಗಿ ಗಡಿಯಲ್ಲಿ ಚೀನಾದ ಕುತಂತ್ರಗಳನ್ನೆಲ್ಲ ಗಮನಿಸಿ ಪ್ರಾದೇಶಿಕ ಸಮಗ್ರತೆ ಕಾಪಾಡೋಕೆ ಅಗತ್ಯ ಕ್ರಮವನ್ನು ಕೈಗೊಳ್ಳೋಕೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದಹಾಗೆ ಲಡಾಖ್ನ ಅಕ್ಸಾಯ್ ಚೀನ್ ಪ್ರದೇಶವನ್ನು 1962ರ ಯುದ್ಧದಲ್ಲಿ ಭಾರತದಿಂದ ಚೀನಾ ಕಬಳಿಸಿ ಇಟ್ಕೊಂಡಿದೆ. ರಷ್ಯಾ ವಿರುದ್ಧ ಹೋರಾಡ್ತಿರೋ ಯುಕ್ರೇನ್ಗೆ ಇದೀಗ ಬ್ರಿಟನ್ ಸಾಥ್ ಕೊಡೋಕೆ ಮುಂದಾಗಿದೆ. ಯುಕ್ರೇನ್ಗೆ ಬೆಂಬಲ ಕೊಡೋಕೆ ನಮ್ಮ ಸೇನೆ ತಯಾರಿ ನಡೆಸ್ತಾ ಇದೆ. ಸಶಸ್ತ್ರ ನೆರವು ಮಾತ್ರ ಅಲ್ಲ, ನಮ್ಮ ಸೇನಾ ಸಿಬ್ಬಂದಿನೂ ಯುಕ್ರೇನ್ಗೆ ಕಳಿಸೋ ಸಾಧ್ಯತೆ ಇದೆ ಅಂತ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಕಿಯರ್ ಸ್ಟಾರ್ಮರ್ ವಕ್ತಾರರು ಹೇಳಿದ್ದಾರೆ. ಕದನ ವಿರಾಮ ನಂತರ ಯುಕ್ರೇನ್ಗೆ ಸಪೋರ್ಟ್ ಮಾಡೋಕೆ ಸಾವಿರಾರು ಸೇನಾ ಸಿಬ್ಬಂದಿಯ ಅಗತ್ಯ ಇರುತ್ತೆ. ಹಾಗಾಗಿ ನಾವು ಎಲ್ಲ ರೀತಿಯಿಂದಲೂ ಯುಕ್ರೇನ್ಗೆ ಬೆಂಬಲವನ್ನು ಕೊಡ್ತೀವಿ, ಸೇನಾ ಸಿಬ್ಬಂದಿನೂ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಕದನ ವಿರಾಮಕ್ಕೆ ಪ್ಲಾನಿಂಗ್ ನಡೀತಿರೋ ಹೊತ್ತಲ್ಲಿ ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಮಾಡೋದನ್ನು ಕಂಟಿನ್ಯೂ ಮಾಡ್ತಾ ಇದೆ. ಯುಕ್ರೇನ್ನ ಅಡೆಸಾ ನಗರದ ಮೇಲೆ ರಷ್ಯಾ ಡ್ರೋನ್ ಮಳೆಯನ್ನು ಸುರಿಸಿದೆ. ಪರಿಣಾಮ 3 ಗಾಯಗೊಂಡಿದ್ದಾರೆ. ದೊಡ್ಡ ಕಟ್ಟಡ, ಶಾಪಿಂಗ್ ಸೆಂಟರ್ ಹಾಗೂ ಮೂಲಸೌಕರ್ಯಗಳಿಗೆ ಡ್ಯಾಮೇಜ್ ಆಗಿದೆ. ಈ ನಗರದ ಹಲವು ಪ್ರದೇಶಗಳಲ್ಲಿ ಬೆಂಕಿ ಉರಿತಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಮತ್ತೊಂದು ಕಡೆ ಪಾಕಿಸ್ತಾನ ಅಫ್ಘಾನ್ ನಿರಾಶ್ರಿತರ ವಿರುದ್ಧ ದೊಡ್ಡ ಕಾರ್ಯಾಚರಣೆಯನ್ನು ಶುರು ಮಾಡಿದೆ. ಈಗ ಆಲ್ರೆಡಿ ಸುಮಾರು 8,74,000ಕ್ಕೂ ಅಧಿಕ ಅಫ್ಘಾನ್ ಮುಸ್ಲಿಂ ನಿರಾಶ್ರಿತರನ್ನ ಹಿಡಿದು ಹಾಕಿ ಅವ್ರನ್ನ ವಾಪಸ್ ನಾವು ಅವ್ರ ದೇಶಕ್ಕೆ ಅಟ್ಟಿದ್ದೀವಿ ಅಂತ ಪಾಕ್ ಸರ್ಕಾರ ಬಹಳ ಹೆಮ್ಮೆಯಿಂದ ಹೇಳ್ಕೊಂಡಿದೆ. ಅಲ್ಲದೆ ಮೊದಲೇ ಹೇಳಿದ ಹಾಗೆ ಗಡಿಪಾರು ಪ್ರಕ್ರಿಯೆಯನ್ನು ಅತ್ಯಂತ ಗೌರವಯುತವಾಗಿ ನಡೆಸಿದ್ದೀವಿ ಅಂತ ಹೇಳ್ಕೊಂಡಿದೆ. ಅವರಿಗೆ ಆಹಾರ ಕೊಟ್ಟಿದ್ದೀವಿ, ವೈದ್ಯಕೀಯ ಸೌಲಭ್ಯ ಕೊಟ್ಟಿದ್ದೀವಿ. ಅಲ್ಲದೆ ನಾವು ನೀಡಿರೋ ಮಾರ್ಚ್ 31ರ ಡೆಡ್ಲೈನ್ ಒಳಗೆ ಯಾರೆಲ್ಲ ಅಫ್ಘಾನಿಸ್ತಾನಕ್ಕೆ ವಾಪಸ್ ಹೋಗ್ತಾರೋ ಅವ್ರನ್ನ ಗೌರವಯುತವಾಗಿಯೇ ಕಳಿಸ್ಕೊಡ್ತೀವಿ. ಒಂದು ವೇಳೆ ಗಡುವು ಮೀರಿ ಇಲ್ಲೇ ಉಳಿದ್ರೆ ಕಠಿಣವಾಗಿ ವರ್ತಿಸೋಕೆ ನಾವು ಮುಂದಾಗಿದ್ದೀವಿ ಅಂತ ಪಾಕ್ ಸರ್ಕಾರ ಹೇಳಿದೆ. ಈ ಅಫ್ಘಾನ್ ಮುಸ್ಲಿಂ ನಿರಾಶ್ರಿತರನ್ನ ಗಡಿಪಾರು ಮಾಡಿದ್ದಕ್ಕೆ ಅಫ್ಘಾನ್ ತಾಲಿಬಾನ್ ಆಡಳಿತದ ವಿದೇಶಾಂಗ ಸಚಿವ ಆಮಿರ್ ಖಾನ್ ಮುಟಾಕಿ ರಿಯಾಕ್ಟ್ ಮಾಡಿದ್ದಾರೆ. ಪಾಕಿಸ್ತಾನದಿಂದ ಮಾತ್ರವಲ್ಲದೆ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಲ್ಲಿರೋ ಅಫ್ಘಾನ್ ನಿರಾಶ್ರಿತರನ್ನ ಅಫ್ಘಾನಿಸ್ತಾನಕ್ಕೆ ವಾಪಸ್ ಕಳಿಸಿ ನಾವು ತಗೊಳ್ತೀವಿ ಅಂತ ಕರೆ ಕೊಟ್ಟಿದ್ದಾರೆ. ಪಿಎಂ ನರೇಂದ್ರ ಮೋದಿ ಏಪ್ರಿಲ್ 5ನೇ ತಾರೀಕು ಶ್ರೀಲಂಕಾಗೆ ಭೇಟಿ ಕೊಡ್ತಾ ಇದ್ದಾರೆ. ಶ್ರೀಲಂಕಾ ಅಧ್ಯಕ್ಷ ಅನುರಕುಮಾರ ದಿಸ್ಸನಾಯಕೆ ಇದನ್ನು ಹೇಳಿದ್ದಾರೆ. ಕಳೆದ ವರ್ಷ ಭಾರತಕ್ಕೆ ಬಂದಿದ್ದ ದಿಸ್ಸನಾಯಕೆ ಹಲವು ಒಪ್ಪಂದಗಳನ್ನು ಮಾಡಿಕೊಂಡಿದ್ರು. ಹೀಗಾಗಿ ಮೋದಿಯವರ ಈ ಭೇಟಿಯಲ್ಲಿ ಒಪ್ಪಂದಗಳೆಲ್ಲ ಫೈನಲ್ ಆಗಬಹುದು ಅಂತ ಹೇಳಲಾಗ್ತಿದೆ. ಮತ್ತೊಂದು ಕಡೆ ಪಾಕಿಸ್ತಾನದಲ್ಲಿ ಉಗ್ರರ ಹಾವಳಿ, ಸ್ಫೋಟದ ಹೋಳಿ ಮುಂದುವರೆದಿದೆ. ಪೊಲೀಸರನ್ನ ಗುರಿಯಾಗಿಸಿ ದಾಳಿ ನಡೆಸಿದ್ದಾರೆ. ಪರಿಣಾಮ 5 ಪಾಕ್ ಪೊಲೀಸರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಟಿಟಿಪಿ ಉಗ್ರರ ದಾಳಿಗೆ. ತಾಲಿಬಾನ್ನ ಪಾಕಿಸ್ತಾನ ಘಟಕ ಇದು. ಅಲ್ಲದೆ 6 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಪಾಕ್ನ ಖೈಬರ್ ಪಖ್ತೂನ್ಖ್ವಾ ಅಂದರೆ ತಾಲಿಬಾನ್ ಘಟಕ ಏನಿದೆ ಪಾಕಿಸ್ತಾನದ್ದು, ಅವರು ಸ್ಟ್ರಾಂಗ್ ಇರೋದೇ ಖೈಬರ್ ಪಖ್ತೂನ್ಖ್ವಾದಲ್ಲಿ. ಅಲ್ಲಿ ಈ ಘಟನೆಯಾಗಿದೆ. ಏನೋ ಖ್ಯಾತ ವನ್ಯಜೀವಿ ಸಂರಕ್ಷಕ ಪಿಎಂ ನರೇಂದ್ರ ಮೋದಿ ಅವರ ಪೆಟ್ ಪ್ರಾಜೆಕ್ಟ್, ಕನಸಿನ ಕೂಸು ಪ್ರಾಜೆಕ್ಟ್ ಚೀತಾ ಅಂತ ಮಾಡಿದ್ರಲ್ಲ, ಅದರ ಪ್ರಮುಖ ಸದಸ್ಯ ವಿನ್ಸೆಂಟ್ ವೆಂಡರ್ ಮಾರ್ವ್ ಮೃತಪಟ್ಟಿದ್ದಾರೆ.
ಸೌದಿ ಅರೇಬಿಯಾದಲ್ಲಿದ್ದರು. ಅಲ್ಲಿನ ರಾಜಧಾನಿ ರಿಯಾದ್ನ ಅಪಾರ್ಟ್ಮೆಂಟ್ ಒಂದರಲ್ಲಿ ಅವರು ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಸೌದಿ ಪೊಲೀಸರು ಇದನ್ನು ಹತ್ಯೆ ರೀತಿ ಇಲ್ಲ ಅಂತ ಹೇಳಿದ್ದಾರೆ. ತಲೆಭಾಗದಲ್ಲಿ ಗಾಯ ಕಾಣಿಸ್ತಾ ಇದೆ, ಬಟ್ ಇದು ಹತ್ಯೆ ರೀತಿ ಕಾಣಿಸ್ತಿಲ್ಲ ಅಂತ ಹೇಳಿದ್ದಾರೆ. ಆದರೆ ವಿನ್ಸೆಂಟ್ರ ಫ್ಯಾಮಿಲಿ ಇದು ಸಾಮಾನ್ಯ ಸಾವಲ್ಲ, ಏನೋ ಆಗಿರ್ಬೋದು ಅಂತ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. 2022ರಲ್ಲಿ ಭಾರತಕ್ಕೆ ಸುಮಾರು 20 ಚೀತಾಗಳನ್ನು ನಮೀಬಿಯಾದಿಂದ ತಗೊಂಬರಲಾಗಿತ್ತಲ್ಲ, ಇವರು ತುಂಬ ಹೆಲ್ಪ್ ಮಾಡಿದ್ರು ಆಗ. ಜೊತೆಗೆ ಇತ್ತೀಚೆಗಷ್ಟೇ ಸೌದಿ ಅರೇಬಿಯಾದಲ್ಲೂ ಕೂಡ ಚೀತಾಗಳನ್ನು ಮರುಪರಿಚಯಿಸೋಕೆ ಈ ವಿನ್ಸೆಂಟ್ ಅಲ್ಲಿನ ಸರ್ಕಾರದೊಂದಿಗೆ ಕೆಲಸ ಮಾಡ್ತಾ ಇದ್ರು. ಆದರೆ ಇದ್ದಕ್ಕಿದ್ದಂತೆ ಈ ರೀತಿ ಸೌದಿ ಅರೇಬಿಯಾದಲ್ಲಿ ಅವರು ಪ್ರಾಣ ಕಳ್ಕೊಂಡಿದ್ದಾರೆ. ಏನೋ ಮಾದಕ ವಸ್ತು ಕಳ್ಳ ಸಾಗಾಣಿಕೆಯಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಭಾರತದ 3 ಪ್ರಜೆಗಳಿಗೆ ಇಂಡೋನೇಷ್ಯಾದಲ್ಲಿ ಮರಣದಂಡನೆಯನ್ನು ವಿಧಿಸಲಾಗಿದೆ. ಶಿಕ್ಷೆಗೊಳಗಾದ ವ್ಯಕ್ತಿಗಳನ್ನು ತಮಿಳುನಾಡು ಮೂಲದ ರಾಜು ಮುತ್ತುಕುಮಾರನ್, ಸೆಲ್ವದುರೈ ದಿನಕರನ್ ಮತ್ತು ಗೋವಿಂದ ಸ್ವಾಮಿ ವಿಮಲಕಂಠನ್ ಅಂತ ಗುರುತಿಸಲಾಗಿದೆ. ಅಂದಹಾಗೆ 2024ರ ಜುಲೈನಲ್ಲಿ ಇಂಡೋನೇಷ್ಯಾದ ಕಾರಿಮೂನ್ ಜಿಲ್ಲೆ ಸಮೀಪ ಅನುಮಾನಾಸ್ಪದ ಹಡಗನ್ನು ಅಧಿಕಾರಿಗಳು ಚೆಕ್ ಮಾಡಿದ್ರು. 106 kg ಮಾದಕ ವಸ್ತು ಸಿಕ್ಕಿತ್ತು. ಹೀಗಾಗಿ ಆ ಹಡಗಲ್ಲಿದ್ದ 3 ಭಾರತೀಯರಿಗೆ ಮರಣದಂಡನೆಯನ್ನು ವಿಧಿಸಲಾಗಿದೆ. ಏನೋ ಹಮಸ್ಗಳಿಗೆ ಸಪೋರ್ಟ್ ಮಾಡ್ತಿದ್ದ ಅಂತ ಭಾರತ ಮೂಲದ ರಂಜನಿ ಶ್ರೀನಿವಾಸನ್ ಮತ್ತು ಬದರ್ ಖಾನ್ ಸೂರಿ ಅನ್ನೋರನ್ನ ಇತ್ತೀಚೆಗಷ್ಟೇ ಅಮೆರಿಕದಲ್ಲಿ ಬಂಧಿಸಲಾಗಿತ್ತು. ಅವರ ಸ್ಟೂಡೆಂಟ್ ವೀಸಾವನ್ನು ಕ್ಯಾನ್ಸಲ್ ಮಾಡಲಾಗಿತ್ತು. ಈ ಬಗ್ಗೆ ಈಗ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ರಿಯಾಕ್ಟ್ ಮಾಡಿದ್ದಾರೆ. ವಿದೇಶಗಳಲ್ಲಿರೋ ಭಾರತೀಯರು ದಯವಿಟ್ಟು ಅಲ್ಲಿನ ಕಾನೂನುಗಳನ್ನು ಫಾಲೋ ಮಾಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಬಾಂಗ್ಲಾ ನಾಯಕಿ ಶೇಖ್ ಹಸೀನಾರ ಅವಾಮಿ ಲೀಗ್ ಪಾರ್ಟಿ ಕುರಿತು ಬಾಂಗ್ಲಾ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯೂನುಸ್ ಮಾತನಾಡಿದ್ದಾರೆ. ಅವಾಮಿ ಲೀಗ್ ಪಾರ್ಟಿಯನ್ನ ಬ್ಯಾನ್ ಮಾಡೋ ಪ್ಲಾನ್ಸ್ ಇಲ್ಲ, ಆದರೆ ಅಪರಾಧಗಳಲ್ಲಿ ತೊಡಗಿಕೊಂಡಿರುವ ಆ ಪಾರ್ಟಿ ಸದಸ್ಯರನ್ನ ಸುಮ್ಮನೆ ಬಿಡೋದಿಲ್ಲ. ಅವರು ಕಾನೂನನ್ನ ಫೇಸ್ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಏನೋ ಬರೋಬ್ಬರಿ 125 ಮಿಲಿಯನ್ ವರ್ಷ ಹಳೆಯ ವಿಷಕಾರಿ ಚೇಳಿನ ಪಳೆಯುಳಿಕೆ ಫಸಿಲ್ ಒಂದನ್ನ ಚೀನಾ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ. ಅಲ್ಲಿನ ಲಿಯಾನಿಂಗ್ ಪ್ರಾಂತ್ಯದಲ್ಲಿ ಇದನ್ನು ಐಡೆಂಟಿಫೈ ಮಾಡಲಾಗಿದೆ. ಈ ಚೇಳು ಸುಮಾರು 4 ಇಂಚು ಉದ್ದವಾಗಿ ಚೇಳಿನ ಪಳೆಯುಳಿಕೆ ಬಂಡೆಗಳಲ್ಲಿ ಕಂಡುಬಂದಿದೆ. ಅಲ್ಲದೆ ಚೇಳಿನ ವಿಕಸನದ ಕುರಿತು ಅಧ್ಯಯನ ನಡೆಸೋಕೆ ಇದು ಸಹಕಾರಿಯಾಗುತ್ತೆ ಅಂತ ಸಂಶೋಧಕರು ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.